Hello friends, welcome to Patargal English Academy and Banishankari English Academy. PUC second year one poem, Heaven If You Are Not Here on Earth by ಕುವೆಂಪು. ಈ ಪೋಯಮ್ದಲ್ಲಿ ಬರುವ 1 ಮಾರ್ಕ್ ಕ್ವಶನ್ಸ್ MC ಕ್ವಶನ್ಸ್ ಕ್ವಶನ್ ಬ್ಯಾಂಕ್ ನಲ್ಲಿ ಕೊಟ್ಟಿರುವಂತ MC ಕ್ವಶನ್ಸ್ ನಿಮಗೆ ಮಾಡಿಕೊಡ್ತೀನಿ. ವಿಚ್ ಸ್ಟೇಟ್ಮೆಂಟ್ ಈಸ್ ಟ್ರೂ ವಿತ್ ರೆಸ್ಪೆಕ್ಟ್ ಟು ದಿ ಪೋಯಮ್ Heaven If You Are Not Here on Earth? Heaven is statement is true ಅಂತಾರೆ. Heaven is here on the earth. ಇದು ಕರೆಕ್ಟ್ ಐತೆ. Gods are in heaven only. No. Heavenly names are in heaven only. No. Poet cannot create. No. ಇದು ಕರೆಕ್ಟ್. This answer is true. ಅವ್ರು ಹೇಳ್ತಾರೆ ಕುವೆಂಪು ಹೆವನ್ ಈಸ್ ಓನ್ಲಿ ಆನ್ ಅರ್ತ್ ನಾಟ್ ಎನಿವೇರ್ ಎಲ್ಸ್ ಅಂತ ಮಿತ್ತನ್ನು ಬ್ರೇಕ್ ಮಾಡ್ತಾರಲ್ಲ. ನಾವೆಲ್ಲ ಏನು ತಿಳ್ಕೊಂಡಿವಿ, ಹೆವನ್ ಸ್ವರ್ಗದಲ್ಲಿ ಅಲ್ಲೇ ಮೇಲಿದೆ ಅಂತ ತಿಳ್ಕೊಂಡು. ಇಲ್ಲ ಅವ್ರ ಹತ್ರ ಹೆವನ್ ಇಲ್ಲಿ ಭೂಮಿ ಮೇಲೆ ಇದೆ ಅಂದ್ರೆ ಜನರು ತಿಳ್ಕೊಂಡಿರ್ತಕ್ಕಂಥ ಒಂದು ಮಿತ್ ಅಲ್ಲ, ಮೈಥಾಲಜಿ, ಪುರಾಣ ಕಥೆ ಅಲ್ಲ, ಅದನ್ನು ಬ್ರೇಕ್ ಮಾಡ್ತಾರೆ ಅವರು. ವಿಚ್ ಆಫ್ ದ ಫಾಲೋವಿಂಗ್ ಡಸ್ ನಾಟ್ ಮೇಕ್ ದಿಸ್ ಅರ್ತ್ ಹೆವನ್ ಅಂದ್ರೆ ಪೋಯಮ್ದೊಳಗೆ ಕೊಟ್ಟಾರಲ್ಲ ರೀ ಒಂದಿಷ್ಟು ಥಿಂಗ್ಸ್ಗಳು. ಆಲ್ ದೀಸ್ ಥಿಂಗ್ಸ್ ಟುಗೆದರ್ ಮೇಕ್ ದ ಅರ್ತ್ ಹೆವನ್ ಅಂತೇಳಿ ಒಂದು ಯಾವುದೋ ಅದು ಅಲ್ಲೇ ಪೋಯಮ್ದಲ್ಲಿ ಬರಲಾರ್ದು ಕೊಟ್ಟರು. ರೋರಿಂಗ್ ಸ್ಟ್ರೀಮ್ ಪೋಯಮ್ದಲ್ಲಿ ಬಂದಿದೆ, ರಾಲಿಂಗ್ ಸರ್ಫ್ ಪೋಯಮ್ದಲ್ಲಿ ಬಂದಿದೆ, ಹೆವನ್ಲಿ ನಿಮ್ಸ್ ನೋ ಟೆಂಡರ್ ಸನ್ಶೈನ್ ಬಂದಿದೆ. ಅಂದ್ರೆ ಡಸ್ ನಾಟ್ ಮೇಕ್ ದಿಸ್ ಅರ್ತ್ ಅಂದ್ರೆ ಇದು ರೀ. ನಂಬರ್ 3, the poet creates heaven on earth by imbibing and spilling the song of nectar. ಇದು ಕರೆಕ್ಟ್. ಅದು ಕ್ರಿಯೇಟಿಂಗ್ ಗಾಡ್ಸ್ ಇವೆಲ್ಲ ಇದರ ಬೈ ಕ್ರಿಯೇಟಿಂಗ್ ನಿಮ್ಸ್ ಬೈ ರಾಲಿಂಗ್ ಅಂತ ಇಲ್ಲ, ಇದು ಕರೆಕ್ಟ್. ಇಂಬೈಬಿಂಗ್ ಅಂಡ್ ಸ್ಪಿಲ್ಲಿಂಗ್ ದ ನೆಕ್ಟರ್ ಆಫ್ ದ ಸಾಂಗ್ ರೈಟ್ಸ್ ಎ ಪೋಯಮ್ ಅಂಡ್ ದಸ್ ಹಿ ಕ್ರಿಯೇಟ್ಸ್ ಹೆವನ್ ಆನ್ ಅರ್ತ್ ಅಂತ ಲಾಸ್ಟ್ ಲೈನ್ ಬರ್ತದೆ ಪೋಯಮ್. ಇದು ಈಗ ಅಕಾರ್ಡಿಂಗ್ ಟು ಕುವೆಂಪು ಡ್ಯಾಶ್ ಕ್ರಿಯೇಟ್ಸ್ ಇದರದ ರಿವರ್ಸ್ ಐತೆ, ಪೋಯಟ್ ಕ್ರಿಯೇಟ್ಸ್ ಅಂತ ಐತೆ. ಪೋಯಟ್ ಕ್ರಿಯೇಟ್ಸ್ ಇದು ಕರೆಕ್ಟ್ ಆಗ್ತದೆ. 5, ದ ಟೆಂಡರ್ ಸನ್ಶೈನ್ ಫಾಲ್ಸ್ ಆನ್ ವರ್ಡಂಟ್ ಗಾರ್ಡನ್. ದಿಸ್ ಆನ್ಸರ್ ಇಸ್ ರೈಟ್. ಒಂದು 5 ಕ್ವಶನ್ ಕೊಟ್ಟಾರೆ ಅದ್ರ ಮೇಲೆ, ಅದಕ್ಕೊಂದು 5 ಇಷ್ಟು ಮಾಡ್ತೀನಿ. ಮತ್ತು ಮುಂದಿನ ಮತ್ತು ಬೇರೆನೇ ಮಾಡ್ತೀನಿ ಅಂತ ಬೇರೆ ವಿಡಿಯೋ. ಸರಿ, ಈಗ ಸ್ಟಾಪ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.